सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु बहुभाषा कृतिषु विशुद्धवेदान्तपरिभाषा नाम्नी संस्कृतभाषायाः गीर्वाणभाषायाः कृतिः इदानीं विचार्यते। तत्र एकादशो विषयः अथवा दशमो विषयः को वा भवतु जीवस्य गत्या गति इति। इदानीम् अयं विषयः इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं यथा स्वामिपादानुग्रहं विचारयामः। सर्वाग्रे स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते। अथ एकादशो विषयः जीवस्य गत्या गति इति। श्री श्री सच्चिदानंदेन्द्र सरस्वती स्वामिपादरವರ ಒಂದು ವಿಶಿಷ್ಟ ಸಂಸ್ಕೃತ ಭಾಷೆಯ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಅದರಲ್ಲಿ 11ನೆಯ ವಿಷಯ ಜೀವನ ಗತ್ಯಾಗತಿ, ಗತಿ ಮತ್ತೆ ಆಗತಿ. ಇದರಲ್ಲಿ ಈ ಹಿಂದಿನ ಭಾಗ ಆಗಿತ್ತು. ಏನಾಗಿತ್ತು ಅಂತಂದ್ರೆ, ಜೀವನಿಗೆ ಈ ಗತಿ ಮತ್ತೆ ಆಗತಿ ಅಂತಕ್ಕಂಥದ್ದು ಯಾವುದರಿಂದ ಉಂಟಾಗುತ್ತದೆ, ನಿಮಿತ್ತ ಏನಿದಕ್ಕೆ. ಜೀವನಿಗೆ ಗತಿ ಅಂದ್ರೆ ಹೋಗೋದು. ಹೋಗೋದು ಅಂದ್ರೆ ಏನು?
ಈ ದೇಹವನ್ನು ಬಿಡೋದು. ಶಿವ ಇವಾಗ ಈ ದೇಹದಲ್ಲಿದ್ದಾನೆ. ಗತಿ ಅಂದ್ರೆ ಏನಾಯ್ತು? ಈ ದೇಹವನ್ನು ಬಿಟ್ಟು ಇನ್ನೆಲ್ಲ ಬೇರೆ ಕಡೆ ಹೋಗೋದು ಗತಿ ಆಯ್ತು. ಮತ್ತೆ ಹೋದವನು ಹೊರಟೇ ಹೋಗ್ತಾನ, ಹೇಗೆ ಸಮಾಚಾರ ಅಂತಂದ್ರೆ ಆ ಗತಿ. ಪುನಃ ಬರ್ತಕ್ಕಂಥದ್ದು ಅಂದ್ರೇನು? ಪುನಃ ಯಾವುದೋ ಒಂದು ಯೋನಿ ಪ್ರವೇಶ ಅಷ್ಟೆ. ಈ ಒಂದು ದೇಹದಿಂದ ಬಿಟ್ಟು ಹೋಗ್ತಾನೆ. ಹೋದ ಮೇಲೆ ಪುನಃ ಅವನು ಇನ್ನೊಂದು ದೇಹಕ್ಕೆ ಬರಲೇಬೇಕು, ಬರ್ತಾನೆ. ಇದು ಜೀವನ ಒಂದು ಗತಿ ಮತ್ತೆ ಆಗತಿ ಅಂತಕ್ಕಂಥದ್ದು. ಸರಿ, ಈ ಜೀವನಿಗೆ ಏನು ಹಣೆ ಬರಹ? ಇವನು ಯಾಕೆ ಹೋಗ್ಬೇಕು ಬರಬೇಕು? ಇಲ್ಲ, ನಮ್ಮ ಶರೀರದಲ್ಲಿ ಇದ್ದಾನೆ, ಇದ್ಬಿಡ್ಬಾರ್ದ? ಏನು ಅವನಿಗೆ ಕಷ್ಟ? ಏನು ಆಗ್ತಾ ಇಲ್ವಲ್ಲ? ಯಾಕೆ ಇರಬೇಕು? ಇಲ್ಲಿಂದ ಹೋಗ್ಬೇಕಂತೆ, ಅದೆಲ್ಲ ಹೋಗ್ಬೇಕಂತೆ, ಅಲ್ಲಿಂದ ಬರಬೇಕಂತೆ. ಏನು ಇವೆಲ್ಲವೂ ಕೂಡ ಯಾವುದು? ಏನು ನಿಮಿತ್ತ ಏನಿದಕ್ಕೆ ಅಂತಂದ್ರೆ, ಈ ಜೀವನು ಮಾಡಿದ ಮಗಳಿಗನುಸಾರವಾಗಿ ಮತ್ತೆ ಆಗತಿ. ಇವನು ಕರ್ಮವನ್ನು ಮಾಡಿದ ಮೇಲೆ ಏನಾಗುತ್ತೆ? ಕರ್ಮ ಫಲವನ್ನು ಅನುಭವಿಸಬೇಕು. ಕರ್ಮ ಫಲವನ್ನು ಅನುಭವಿಸುವುದಕ್ಕೆ ಒಬ್ಬ ಜೀವನು ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ಒಂದೇ ದೇಹದಲ್ಲಿ, ಒಂದೇ ಶರೀರದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನ ಕರ್ಮ ಫಲ ಬೇರೆ ಬೇರೆಯ ತರಹದ್ದು. ಒಂದು ಕರ್ಮ ಮಾಡ್ತಾನೆ, ವಿಪರೀತ ಭೋಗ ಅನುಭವಿಸ್ಬೇಕವನು. ಏನು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶ್ರೀಮಂತ, ಏನು ಎಲ್ಲ ಇದೆ, ಪ್ರತಿಯೊಂದು ಸೌಕರ್ಯ ಇದೆ, ಅನುಭವಿಸ್ತಾ ಇದ್ದಾನೆ. ಅದಕ್ಕೇನು ಬೇಕವು? ಅದಕ್ಕೆ ಸರಿಯಾಗಿರ್ತಕ್ಕಂತಹ ಸಮರ್ಪಕವಾಗಿರ್ತಕ್ಕಂತಹ ಒಂದು ಭೂಮಿಕೆ ಬೇಕು. ಆ ಭೂಮಿಕೆ ಯಾವುದು ಅಂದ್ರೆ ಅದೇ ದೇಶ, ಕಾಲ ಮತ್ತೆ ಒಂದು ಆಶ್ರಯ. ದೇಶ ಅಂದ್ರೆ ಆಶ್ರಯ ಅಷ್ಟೇ, ಇನ್ನೇನಿಲ್ಲ. ಏನು ಅಂದ್ರೆ ಅದಕ್ಕೆ ತಕ್ಕಂತಹ ಶರೀರವನ್ನು ಪಡ್ಕೊಳ್ತಾನೆ, ಅದಕ್ಕೆ ತಕ್ಕಂತಹ ಕಾಲದಲ್ಲಿ ಹುಟ್ಟುತ್ತಾನೆ. ಆಯ್ತು, ಆ ಕರ್ಮ ಫಲ ಆಯ್ತು. ಎಷ್ಟು ಅನುಭವಿಸ್ಬೇಕು ಅಷ್ಟೇ ಅನುಭವಿಸೋದು. ಆಮೇಲೆ ಏನ್ ಮಾಡ್ತು? ಇನ್ನು ಬೇರೆ ಕರ್ಮ ಫಲ ಅನುಭವಿಸ್ಬೇಕು. ಬೇರೆ ಕರ್ಮ ಫಲ ಏನ್ ಮಾಡಿರ್ತಾನೆ? ಏನೋ ಕೆಟ್ಟ ಕೆಲಸ, ವಿಧಿ ಹೀನವಾದ ಕರ್ಮವನ್ನು ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಬೇರೆ ಇನ್ನೇನೋ ಒಂದು ಅನುಭವಿಸ್ಬೇಕು. ಏನದಕ್ಕೆ? ಏನೋ ಅತ್ಯಂತ ಬಡತನವೋ ಕಷ್ಟವೋ, ಏನೋ ಒಂದು ರೋಗ, ಏನೋ ಒಂದು ಅನುಭವಿಸ್ಬೇಕು. ಅದಕ್ಕೆ ಈ ದೇಹ ಆಗೋದಿಲ್ಲ. ಅದಕ್ಕೆ ಯಾಕೆ? ಇದು ಭೋಗವನ್ನು ಅನುಭವಿಸುವುದಕ್ಕೆ ಈ ದೇಹ, ರೋಗವನ್ನು ಅನುಭವಿಸುವುದಕ್ಕೆ ಇನ್ನೊಂದು ದೇಹ ಬೇಕು. ಅದಕ್ಕೆ ಏನ್ ಮಾಡ್ತಾನೆ? ಈ ದೇಹ ಬಿಡ್ತಾನೆ, ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಈ ಯಾತಾಯಾತ ಅಂತಕ್ಕಂಥದ್ದು ಇದೇನಿದು? ಅಯಾಚಿತವಾಗಿ ಬಂದದ್ದು. ಅಯಾಚಿತ ಅಂದ್ರೇನು? ಅವನೇನು ಬಯಸಿ ಬರಲಿಲ್ಲ, ಮತ್ತೆ ಅವನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಈ ಫಲಗಳು ಬರುತ್ತವೆ. ಹಾಗಾಗಿ ಒಂದೇ ಶರೀರದಲ್ಲಿ, ಒಂದೇ ಆಯತನದಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಿಲ್ಲವಾದ್ದರಿಂದ ಏನ್ ಮಾಡ್ತಾರೆ ಜೀವ? ಯಾವುದೋ ಒಂದು ಕರ್ಮ ಇದೆ, ಅದಕ್ಕೆ ತಕ್ಕಂತಹ ಭೋಗವನ್ನು ಅನುಭವಿಸುವುದಕ್ಕೆ ಅದಕ್ಕೆ ತಕ್ಕಂತಹ ಒಂದು ಆಶ್ರಯ, ಆಯತನ ಬೇಕು. ಅಲ್ಲಿರ್ತಾನೆ. ಆ ಭೋಗವನ್ನು ಅನುಭವಿಸಿದ ಮೇಲೆ ಇನ್ನೊಂದು ಭೋಗ ಅನುಭವಿಸ್ಬೇಕಾಗಿದೆಯಲ್ಲ, ಭೋಗವೋ ರೋಗವೋ ಏನೋ ಅನುಭವಿಸ್ಬೇಕಾಗಿದೆಯಲ್ಲ. ಅದಕ್ಕೋಸ್ಕರ ಅದಕ್ಕೆ ಸಮರ್ಪಕವಾಗಿರತಕ್ಕಂಥ ಇಂದ್ರಿಯವನ್ನ ಸೇರ್ತಾನೆ. ಹೀಗೆ ಹೋಗುವಾಗ ಬರುವಾಗ ಅವನು ಎಲ್ಲಿಗೆ ಹೋಗ್ತಾನೆ ಮತ್ತೆ ಎಲ್ಲಿಗೆ ಬರ್ತಾನೆ ಅಂತ ಒಂದು ವಿಚಾರ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟದ್ದು ಗತ್ಯಾಗತಿ ಅಂತ ಹೇಳಿದ್ರು. ಇಲ್ಲಿ ಏನಾಗಿತ್ತು? ಸ್ವಲ್ಪ ಭಾಗ ಎಲ್ಲ ಆಗಿತ್ತು. ಏನಾಗಿತ್ತು ಅಂತಂದ್ರೆ, ಈ ಇಷ್ಟಾದಿ ಕರ್ಮಗಳು ಅಂತಂದ್ರೆ ಏನು? ಕರ್ಮಗಳು ಅಂತಂದ್ರೆ ಇಲ್ಲಿ ಮಾಡುವನು ಅದಕ್ಕೆ ತಕ್ಕ ಫಲವನ್ನು ಅನುಭವಿಸಬೇಕು ಎನ್ನುವಾಗ ಕರ್ಮಗಳು ಅಂದ್ರೆ ಏನರ್ಥ? ಕರ್ಮಗಳು ಅಂತಂತಂದ್ರೆ ಒಬ್ಬ ಮನುಷ್ಯ
ಹಿತವಾಗಿರತಕ್ಕಂಥ ಕರ್ಮಗಳು ಅಂತ ಸಾಮಾನ್ಯವಾಗಿ ಅರ್ಥ. ಅವನ ವರ್ಣಕ್ಕೆ ಆಶ್ರಮಕ್ಕೆ ಅನುಗುಣ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲವೂ ಕೂಡ ವಯೋ ಧರ್ಮ, ವಯಸ್ಸು, ಧರ್ಮ, ಆಶ್ರಮ ಎಲ್ಲವನ್ನೂ ಕೂಡ ಅದು ಅಪೇಕ್ಷಿಸುತ್ತದೆ. ಅದಕ್ಕೆ ತಕ್ಕಂತೆ ಬರುತ್ತೆ. ಇದು ಏನಾಗಿದೆ, ಈ ಕರ್ಮ ಕರ್ಮ ಅಂತಂದ್ರೆ ಏನು ಇಲ್ಲಿ ಅಂತಂದ್ರೆ ವೇದವಿಹಿತವಾದ ಕರ್ಮ. ಅದೇ ಅಂದ್ರೆ ಇಷ್ಟ, ಪೂರ್ತ, ದತ್ತ ಎಂಬಂಥ ಕರ್ಮಗಳನ್ನು 3 ಭಾಗ ವಿಂಗಡಿಸಿದ್ದಾರೆ. ಇಷ್ಟ, ಪೂರ್ತ, ದತ್ತ ಇವಿಷ್ಟು ಕೂಡ ಕರ್ಮಗಳೇ. ಇಷ್ಟ ಕರ್ಮ ನಾವೆಲ್ಲ ನೋಡಿದ್ವಿ. ಇಷ್ಟ ಕರ್ಮ ಅಂದ್ರೆ ಅಗ್ನಿಹೋತ್ರಂ ತಪಶ್ಚೈವ ವೇದಾನಾಂ ಪರಿಪಾಲನಂ ಆತಿಥ್ಯಂ ವೈಶ್ವದೇವಂಚ ಇಷ್ಟಮಿತ್ಯಭಿಧೀಯತೆ. ಅದು ಇಷ್ಟ ಕರ್ಮ. ಅಗ್ನಿಹೋತ್ರ, ತಪಸ್ಸು, ವೇದಗಳ ಪರಿಪಾಲನೆ, ಸ್ವಾಧ್ಯಾಯ, ಪ್ರವಚನ, ಮತ್ತೆ ಆತಿಥ್ಯ, ಮತ್ತೆ ವೈಶ್ವದೇವ ಇವೆಲ್ಲವೂ ಕೂಡ ಇಷ್ಟಕರ್ಮಗಳು. ಇನ್ನು ದತ್ತ ಕರ್ಮಗಳೇನು? ವಾಪಿ, ಕೂಪ, ತಟಾಕಾದಿ ದೇವತಾಯತನಾನಿ ಚ, ದೇವತಾ ಆಯತನಾನಿ ಚ. ಹೀಗೆ ಇವೆಲ್ಲವೂ ಕೂಡ ಅನ್ನಪ್ರದಾನ ಆರಾಮ ಪೂರ್ತಮಿತ್ಯಭಿಧೀಯತೆ. ಇಷ್ಟಾಪೂರ್ತ ಮುಖ್ಯವಾಗಿ ಎರಡೇ, ಇಷ್ಟಾಪೂರ್ತ. ಈ ದತ್ತ ಅಂತ ಇದೆ, ಅದನ್ನೂ ಕೂಡ ಈ ಪೂರ್ತ ಕರ್ಮದಲ್ಲಿ ಅದನ್ನು ಸೇರಿಸ್ಕೊಂಡಿಡ್ಬಹುದು. ದತ್ತ ಕರ್ಮ ಅಂದ್ರೇನು? ಬಹಿರ್ವೇದಿ ದಾನವನ್ನು ಮಾಡ್ತಕ್ಕಂಥದ್ದು. ಬಹಿರ್ವೇದಿ ಅಂದ್ರೆ ಯಜ್ಞ ಭೂಮಿಕೆಯಲ್ಲಿ ಯಜ್ಞ ದೀಕ್ಷೆಯನ್ನು ಪಡೆದಿರುವಾಗ ಏನೋ ದಾನ ಮಾಡ್ತಾನಲ್ಲ, ಅದಲ್ಲ. ಆವಾಗ ದಾನ ಮಾಡ್ತಾನೆ, ಮಾಡಲೇಬೇಕು. ಅದಲ್ಲದೆ ಬಹಿರ್ವೇದಿ ಅಂದ್ರೆ ಆ ವೇದಿಕೆಯಿಂದ ಹೊರಗಡೆ ಇದ್ದು ಯಾವ ಯಾವ ಕೆಲವು ಕರ್ಮಗಳನ್ನ ಇದೆಲ್ಲ ಮಾಡ್ತಾನೋ ಅದಕ್ಕೆ ದತ್ತ ಕರ್ಮಗಳು ಅಂತ ಹೆಸರು. ಹೀಗೆ ಇಷ್ಟಾಪೂರ್ತ ದತ್ತ ಕರ್ಮಗಳನ್ನು ಮಾಡಿದವನ್ನೆಲ್ಲ ಏನು, ಅವರೆಲ್ಲ ಏನು, ಅವರೆಲ್ಲರೂ ಕೂಡ ಕರ್ಮಿಗಳು. ಎಲ್ಲರನ್ನು ಗಂಟು ಮೂಟೆ ಮಾಡಿ ಕರ್ಮಿಗಳು. ಆ ಕರ್ಮಿಗಳಿಗೆ ಏನು ಫಲವಾಗುತ್ತೆ, ಅವರು ಹೇಗೆ ಯಾತಾಯಾತ ಅವರಿಗಿರುತ್ತೆ ಅನ್ನುವುದನ್ನ ಈ ಒಂದು ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದಾಯಿತು. ಹೌದು ತಾನೆ? ಈಗ ಇಷ್ಟಾಪೂರ್ತ ಕರ್ಮಗಳನ್ನು ಮಾಡೋದು ಏನ್ ಕರ್ಮ ಅಂತ ನೋಡಿದ್ದಾಯ್ತು. ಒಂದ್ಸರಿ ಜ್ಞಾಪಕ ಮಾಡ್ಕೊಳ್ಳೋದಾದ್ರೆ ಏನದಕ್ಕೆ ಅವನಿಗೆ ಈ ಒಂದು ಚಂದ್ರಯಾನದ ಗತಿ ಅಂತ ಇರುತ್ತೆ. ಆ ಚಂದ್ರಯಾನದ ಗತಿ, ಚಂದ್ರಯಾನ ಅಂತ ಇರುತ್ತೆ, ಚಂದ್ರ ಮಾರ್ಗ ಅಂತ ಇರುತ್ತೆ, ಧೂಮ ಮಾರ್ಗ ಅಂತ ಇರುತ್ತೆ. ಆ ಮಾರ್ಗದಲ್ಲಿ ಹೋಗ್ತಾನೆ. ಆ ಮಾರ್ಗದಲ್ಲಿ ಹೋಗಿ ಇಲ್ಲಿ ಮಾಡಿರ್ತಾನಲ್ಲ ಇಷ್ಟಾಪೂರ್ತ ದತ್ತ ಕರ್ಮಗಳು, ಅದು ಎಷ್ಟರ ಮಟ್ಟಿಗೆ ಹೇಗೆ ಮಾಡಿರ್ತಾನೋ ಅಷ್ಟರ ಮಟ್ಟಿಗೆ ಅಲ್ಲಿ ದೇಶಾಂತರದಲ್ಲಿ ಏನನ್ನು ಅನುಭವಿಸಬೇಕೋ, ಎಷ್ಟೊಂದು ಅನುಭವಿಸ್ಬೇಕೋ ಅಷ್ಟು ಮಾತ್ರವನ್ನು ಅನುಭವಿಸಿ ಏನ್ ಮಾಡ್ತಾನೆ, ಅದು ಮುಗಿಯುತ್ತೆ, ವಾಪಸ್ ಬರ್ತಾನೆ. ವಾಪಸ್ ಬಂದು ಇನ್ನು ಬೇರೆ ಕರ್ಮಗಳು ಇರುತ್ತಲ್ಲ ಅದನ್ನ ತಗೊಂಡು ಬರ್ತಾನೆ. ಹೌದು ತಾನೆ? ಸಂಸ್ಕಾರ, ಪೂರ್ವ ಪ್ರಜ್ಞೆ ಇಂಥವೆಲ್ಲ ತಗೊಂಡು ಬರ್ತಾನೆ ವಾಪಸ್. ಅಲ್ಲೇ ಬಿಟ್ಟು ಬರಲ್ಲ, ತಗೊಂಡು ಬರ್ತಾನೆ. ಎಲ್ಲ ತಗೊಂಡು ಬಂದು ಅದಕ್ಕನುಗುಣವಾದ ಒಂದು ಶರೀರವನ್ನು ಪ್ರವೇಶ ಮಾಡ್ತಾನೆ. ಇವ ತಿರುಗಾಕ ಹೀಗೆ ಯಾತಾಯಾತ. ಇದಕ್ಕೆ ಹೆಸರು ಸಂಸಾರ. ಇದಕ್ಕೆ ಸಂಸಾರ ಅಂತ ಹೆಸರು. ಜೀವನಿಗೆ ಸಂಸಾರ ಕಟ್ಟಿಟ್ಟ ಬುದ್ಧಿ. ಇದೇನಿದು? ಇವನು ಈ ಕರ್ಮಿಗಳು, ಕರ್ಮ ಮಾರ್ಗದಲ್ಲಿ ಹೋಗತಕ್ಕಂಥವರಿಗೆ ಈ ಗತಿ ಆಗತ್ತೆ. ಅದಕ್ಕೆ ಅದನ್ನ ಹೇಳಿದ್ದು. ಅದನ್ನ ಈ ತಾತ್ಪರ್ಯವನ್ನು ಹೇಳಿ ಮುಂದಿನ ಭಾಗವನ್ನು ಹೇಳ್ತಾ ಇದ್ದಾರೆ ಸ್ವಾಮಿ ಪಾದವರು. ಅದನ್ನ ನೋಡೋಣ. 58ನೇ ಪುಟ. ಅಥ ಯೇ ನೇಷ್ಟಾದಿ ಕರ್ಮ ಸೇವಿನಃ ಅಂದ್ರೇನು? ಈ ಇಷ್ಟಾದಿ ಕರ್ಮಗಳನ್ನ ಮಾಡದವನು. ಯಾರು ಅದನ್ನೂ ಮಾಡೋಲ್ಲ, ಇಷ್ಟಾಪೂರ್ತಾದಂಥ ಕರ್ಮಗಳನ್ನು ಮಾಡೋದೇ ಇಲ್ಲ, ಮತ್ತೇನು ಮಾಡ್ತಾನೆ? ಏನೋ ಬೇರೆ ಕರ್ಮ ಅಂದ್ರೇನು? ಅವೆಲ್ಲವೂ ಕೂಡ ವೇದ ನಿಷಿದ್ಧ ಕರ್ಮಗಳು. ನಮಗೆ ಯಾವ ಕರ್ಮವನ್ನು ವಿಧಾನ ಮಾಡಿದ್ದಾರೆಯೋ ಅದನ್ನು ಬಿಟ್ಟು ಬೇರೆಯ ಕರ್ಮಗಳನ್ನು ಮಾಡುವುದು.
ಈ ಬೇರೆಯ ಕರ್ಮಗಳನ್ನು ಮಾಡೋದು ಅಂತದ್ದು ಏನು ನೋಡಿ. ಎಷ್ಟರ ಮಟ್ಟಿಗೆ ಈ ಕರ್ಮಫಲ ಅಂತ ಅನ್ನೋದು ಯಾವನಿಗೂ ಗೊತ್ತಾಗೋದಿಲ್ಲ. ಗಹನ ಕರ್ಮಣೋ ಗತಿ, ಅದಕ್ಕೆ ಹೇಳಿದ್ದ ಭಗವಂತ ಗೀತೆಯಲ್ಲಿ ಅಲ್ವೇ, ಬೋದ್ಧವ್ಯಂಚ ವಿಕರ್ಮಣೋಶ್ಚಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನ ಕರ್ಮಣೋ ಗತಿ. ಬಹಳ ಕಷ್ಟ. ಈಗ ವೇದ ನಿಷಿದ್ಧವಾದ ಕರ್ಮ ಅಂದ್ರೆ ಏನಾಗುತ್ತೆ ಅಂತಂತಂದ್ರೆ, ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿರತಕ್ಕಂಥವನು ಅವನಿಗೆ ವಿಹಿತವಾದ ಕರ್ಮವನ್ನ ಮಾಡದೆ ಮತ್ತೆ ಇನ್ನೇನನ್ನೋ ಮಾಡೋದು. ಯಾರಿಗೆ? ಬೇರೆಯ ಆಶ್ರಮದವನಿಗೆ ವಿಹಿತವಾದ ಕರ್ಮವನ್ನು ಇವನು ಮಾಡೋದು. ಹೀಗೆ ಬೇರೆ ವರ್ಣದವನಿಗೆ ವಿಹಿತವಾದ ಕರ್ಮವನ್ನು ಇವನು ಮಾಡೋದು. ಗೃಹಸ್ಥನಿಗೆ ವಿಹಿತವಾದ ಕರ್ಮವನ್ನ ಬ್ರಹ್ಮಚಾರಿ ಮಾಡ್ತಕ್ಕಂಥದ್ದು, ಬ್ರಹ್ಮಚಾರಿಗೆ ವಿಹಿತವಾದ ಕರ್ಮವನ್ನ ವಾನಪ್ರಸ್ಥ ಮಾಡ್ತಕ್ಕಂಥದ್ದು. ಇವೆಲ್ಲ ಈ ಆಶ್ರಮಾಂತರ ಕರ್ಮಗಳು ಮತ್ತೆ ವರ್ಣಾಂತರ ಕರ್ಮಗಳು. ಇವೂ ಕೂಡ ವೇದ ನಿಷಿದ್ಧವಾದ ಕರ್ಮಗಳೇ. ಇದಕ್ಕೂ ಕೂಡ ತಕ್ಕ ಒಂದು ಫಲವನ್ನು ಅನುಭವಿಸಲೇಬೇಕು. ಹೀಗೆ ಎಲ್ಲವೂ ಕೂಡ ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರು ಈ ಇಷ್ಟಾಪೂರ್ತದಂಥ ಕರ್ಮಗಳನ್ನೂ ಮಾಡಿಲ್ಲವೋ, ನ ಇಷ್ಟಾದಿ ಕರ್ಮ ಸೇವಿನಃ ನಾಪಿ ಉಪಾಸಕಾಹ, ಇನ್ನು ಉಪಾಸನೆಯನ್ನು ಮಾಡಿಲ್ಲ. ಇಷ್ಟಾಪೂರ್ತಾದಂಥ ಕರ್ಮ. ಉಪಾಸನೆ ಅಂದ್ರೆ ಯಾವುದು? ಉಪಾಸನೆ ಅಂತಂದ್ರೆ ಅದರಲ್ಲಿ ಅತ್ಯುತ್ಕೃಷ್ಟವಾದ ಉಪಾಸನೆ ಈ ಒಂದು ಪಂಚಾಗ್ನಿ ಉಪಾಸನೆ. ಅದು ಯದ್ಯಪಿ ಬೇಕಾದಷ್ಟು ಉಪಾಸನೆಗಳಿವೆ. ಪ್ರಾಣೋಪಾಸನವಿದೆ, ಮತ್ತೆ ಉದ್ಗೀತೋಪಾಸನೆ ಇದೆ, ಛಾಂದೋಗ್ಯದಲ್ಲಿ ಬೇಕಾದಷ್ಟು ಉಪಾಸನೆಗಳನ್ನು ಬರುತ್ತೆ, ವಿದ್ಯೆಗಳು ಉಪಾಸನೆಗಳು ಬರುತ್ತೆ. ಇದನ್ನೂ ಮಾಡದವರು ಇಲ್ಲಿ ಕರ್ಮವನ್ನೂ ಮಾಡಿಲ್ಲ, ಇಷ್ಟಾಪೂತದತ್ತ ನಾಪಿ ಉಪಾಸಕರು ಇಲ್ಲ, ಎರಡೂ ಇಲ್ಲ. ಎರಡೇ ಗತಿ ತಾನೆ, ಒಂದು ಉಪಾಸನೆ ಒಂದು ಕರ್ಮೋಪಾಸನೆ. ಅವ್ರಿಗೆ ಏನಾಗುತ್ತೆ ಗತಿ? ಅವರು ಆ ಜೀವಕ್ಕೆ ಗತಿ ಏನು? ಎರಡೂ ಮಾಡಿಲ್ಲ ಆ ಜೀವ, ಏನು ಗತಿ ಅದಕ್ಕೆ ಅಂತಂದ್ರೆ ತೇಷಾಂ ಕ್ಷುದ್ರ ಜನ್ಮ ಪ್ರಾಪ್ತಿ ಲಕ್ಷಣ. ಅದಕ್ಕೆ ಯಾವುದೋ ಒಂದು ಹೀನ ಯೋನಿಯಲ್ಲಿ ಪ್ರಾಪ್ತ, ಅಲ್ಲಿ ಏನೋ ಅನುಭವಿಸ್ಬೇಕು, ಏನೋ ಮಾಡಬೇಕು. ಅಪ್ಪ ಇರ್ಲಿ. ಕ್ಷುದ್ರ ಜನ್ಮ ಪ್ರಾಪ್ತಿ ಲಕ್ಷಣ ಅಸಕೃತ್ ಜನನ ಮರಣ ಪ್ರಾಪ್ತಿರೇವ ಸ್ಯಾತ್. ಅಸಕೃತ್ ಜನನ ಮರಣ ಅಂದ್ರೇನು? ಅಂದ್ರೆ ಸಕೃತ್ ಅಂದ್ರೆ ಒಂದ್ಸರಿ, ಅಸಕೃತ್ ಸುಮ್ಮನೆ ಅದೇ ಯಾವುದೋ ಒಂದು ಹೀನ ಜನ್ಮದಲ್ಲಿ ಹುಟ್ಟಿರ್ತಾನೆ, ಅಲ್ಲೇ ಮಾಡ್ತಾನೆ, ಅಲ್ಲೇ ಹುಟ್ತಾನೆ, ಅಲ್ಲೇ ಬರ್ತಾನೆ ಮಾಡ್ತಾನೆ. ಇವನು ಕೂಡ ಅಷ್ಟೇ, ಯಾರೋ ಚಂದ್ರ ಮಾರ್ಗದಲ್ಲಿ ಹೋದವನು ಇದೇ ಗತಿ, ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ. ಆದರೆ ಇವನಿಗೆ ಈ ಹೀನ ಜನ್ಮ ಅಂತಕ್ಕಂಥದ್ದು, ಹೀನ ಯೋನಿ ಅಂತಕ್ಕಂಥದ್ದು ಪ್ರಾಪ್ತವೇನು ಆಗೋದಿಲ್ಲ. ಇವನಿಗೆ ಉತ್ಕೃಷ್ಟ ಜನ್ಮ ಪ್ರಾಪ್ತವಾಗುತ್ತೆ. ಯಾವುದೋ ಒಂದು ಸರಿ ಕರ್ಮ ಪರಿಪಾಕವಾಗಿ ಉಪಾಸನೆಯನ್ನು ಮಾಡ್ತಾನೆ, ಆಗ ಉತ್ತರಾಯಣ ಮಾರ್ಗದಲ್ಲಿ ಹೋಗ್ತಾನೆ. ಅಲ್ಲಿ ಹಿಂದಿರುಗಿ ಬರುವ ಸಾಧ್ಯತೆ ಇಲ್ಲ. ಅಲ್ಲಿ ಜ್ಞಾನವನ್ನು ಪಡೆದು ಮುಕ್ತನಾಗುತ್ತಾನೆ. ಆ ಮಾರ್ಗ ಯಾವತ್ತೂ ಸಾಗುತ್ತೆ. ಹೀಗೆ ಇರತಕ್ಕಂಥದ್ದು ಯಾವುದು? ಒಂದು ಧೂಮ ಮಾರ್ಗ, ಒಂದು ಅಗ್ನಿ ಮಾರ್ಗ. ಹೌದಾನೆ? ಇವೆರಡೂ ಕೂಡ ಎರಡು ಇಲ್ಲಿ ಭಾಗ. ಅಥ ಏತಯೋ, ಇದಕ್ಕೆ ಛಾಂದೋಗ್ಯ ವಾಕ್ಯನು ಉದಾಹರಣೆ ಕೊಡ್ತಾ ಇದ್ದಾರೆ ಸ್ವಾಮಿಪಾದರವರು. ಅಥ ಏತಯೋ ಪಥೋಹೋ ನ ಕತರೇಣ ಚನತಾನಿ ಈಮಾನಿ ಕ್ಷುದ್ರಾಣಿ ಅಸಕೃತಾವರ್ತೀನಿ ಭೂತಾನಿ ಭವಂತಿ ಜಾಯಸ್ವ ಮ್ರಿಯಸ್ವ ಇತ್ಯೇತತ್ ತೃತೀಯಂ ಸ್ಥಾನ. ಇವರಿಗೆ ಈ ಎರಡೂ ಇಲ್ಲ, ಚಂದ್ರಯಾನನೂ ಇಲ್ಲ, ಮತ್ತೆ ಅಗ್ನಿಯಾನ ಅಂತಲೂ ಇಲ್ಲ. ಇವರಿಗೆ ಯಾವುದು? ಮೂರನೇ ಒಂದು ಯಾನ. ಯಾವುದದು? ಈ ಎರಡೂ ದಾರಿಯಲ್ಲಿ ನಡೆಯದೇ ಇರುವವರು. ಎರಡು ದಾರಿ ಯಾವುದು? ಇಷ್ಟಾದಿ ಕರ್ಮಗಳನ್ನು ಮಾಡಿಲ್ಲ, ಉಪಾಸನೆಯನ್ನು ಮಾಡಿಲ್ಲ. ಚಂದ್ರ ಮಾರ್ಗದಲ್ಲೂ ಹೋಗಕ್ಕಾಗೋದಿಲ್ಲ ಇವರು, ಮತ್ತೆ ಅಗ್ನಿ ಮಾರ್ಗದಲ್ಲೂ ಹೋಗಕ್ಕಾಗೋದಿಲ್ಲ. ಇಂಥವರು ಏನ್ ಮಾಡ್ತಾರೆ? ಯಾವುದೋ ಒಂದು ಕ್ಷುದ್ರವಾದ ಯೋನಿಯಲ್ಲಿ ಆಸಕ್ರದ ಆವರ್ತಿನಿ, ಸುಮ್ಮನೆ ಬರೋದು ಹೋಗೋದು. ಇಂತಹ ಯೋನಿಯಲ್ಲಿ ಅಂದ್ರೆ ಏನು? ಇಲ್ಲೂ ಅಷ್ಟೆ. ಅಸಕೃತ ಆವರ್ತಿನಿ ಅಂತಂತಂದ್ರೆ ನೋಡಿ, ಒಬ್ಬ ಮನುಷ್ಯ ಒಂದು ಅವನ ಆಯುರ್ಮಾನ 100 ವರ್ಷ ಅಂತ ಇಟ್ಕೊಂಡ್ರೆ, ಹಾಗೆ ಇಟ್ಕೋಣ, 100 ವರ್ಷ ಬದುಕ್ತಾನೆ ಅಂತ ಇಟ್ಕೋಣ, ಸ್ಟ್ಯಾಂಡರ್ಡ್ ಅದು ಇಟ್ಕೊಂಡ್ರೆ 100 ವರ್ಷಕ್ಕೊಂದ್ಸರಿ ಹೋಗ್ತಾನೆ ಬರ್ತಾನೆ ಮನುಷ್ಯನ. ಯಾರು? ಇಷ್ಟಾಪೂರ್ತದತ್ತ ಮಾಡಿದವರು.
ಅವನಿಗೆ ಅದಕ್ಕಿಂತ ಹಿಂದಿನ ಜನ್ಮ ಬರೋದಿಲ್ಲ, ಬರ್ತಾರೆ. ಆದರೆ ಇಲ್ಲಿನೂ ಅವನು ಬರ್ತಾನೆ ಹೋಗ್ತಾನೆ, ಇವನು ಬರ್ತಾನೆ ಹೋಗ್ತಾನೆ. ಇಲ್ಲಿ ಅಸಕೃತ್ ಅಂತ ಹೇಳೋದು ಯಾಕೆ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಇವನಿಗೆ 100 ವರ್ಷ ಕಾಲ ಅಂತ ಇಲ್ಲ. ಹೌದ್ ತಾನೆ? ಯಾವುದೋ ಒಂದು ಪತಂಗ ಇದೆ, ಆಗ ಹುಟ್ಟುತ್ತೆ, ಲೈಟ್ ಹತ್ರ ಹೋಗುತ್ತೆ, ದೀಪದ ಬೆಳಕ್ಕೆ ಒಂದು ಕೆಲವು ಗಂಟೆಗಳಿರ್ತವೆ, ಸತ್ತೋಗ್ಬಿಡ್ತವೆ, ತಿರ್ಗಾ ಹುಟ್ಟು. ಹೀಗೆ ಇದು ಅವನು ಒಂದು ಸರಿ ಆವೃತ್ತಿ ಮಾಡುವಾಗ ಇಂಥವರು ಏನ್ ಮಾಡ್ತಾರೆ, 100 ಸರಿ ಆವೃತ್ತಿ ಮಾಡಿರ್ತಾರೆ, 1000 ಸರಿ ಆವೃತ್ತಿ ಮಾಡಿರ್ತಾರೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಅಸಕೃತ ಅಂತ ಹೇಳಿದ್ದಾರೆ. ಅಷ್ಟೇ ಹೊರತು ಅಲ್ಲೂ ಕೂಡ ಚಂದ್ರ ಮಾರ್ಗದಲ್ಲಿ ಹೋದವನು ಕೂಡ ಅಸಕೃತೆ, ಅವನು ಕೂಡ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಇಷ್ಟೇ ವ್ಯತ್ಯಾಸ. ಮತ್ತು ಹೋದಾನೆ ಅವ್ರಿಗೇನು ಜಾಯಸ್ವ ಪ್ರಿಯಸ್ವ, ಹುಟ್ಟು ಸಾಯಿದೆ ಎಂಬತಕ್ಕಂತಹ 3ನೇ ಸ್ಥಾನವನ್ನು ಪಡೀತಾರೆ. ಯಾರು ಇಷ್ಟಾದಿ ಕರ್ಮಗಳನ್ನೂ ಮಾಡಿಲ್ಲ, ಉಪಾಸನೆಯನ್ನೂ ಮಾಡಿಲ್ಲ ಇಂತಹವರು. ಮುಂದೆ ನೋಡ್ತಾರೆ, ಇತ್ಯೇವಂ ಪ್ರಸಕ್ತ ಅನುಪ್ರಸಕ್ತ ಜೀವಾನಾಂ ಗತ್ಯಾಗತಿ ಚಿಂತಾ ಕೃತ. ಇವಿಷ್ಟನ್ನೂ ಕೂಡ ಜೀವನಿಗೆ ಪ್ರಸಕ್ತವಾಗಿರುವುದಕ್ಕೂ ಮತ್ತೆ ಅದರ ಅನುಪ್ರಸಕ್ತ ಅಂದ್ರೆ ಆ ಒಂದು ಅದಕ್ಕೆ ಪ್ರಸಕ್ತವಲ್ಲದೆ ಇರತಕ್ಕಂಥದ್ದು ಮತ್ತೆ ಅಂತನ ಅನುಸರಿಸಿ ಬೇರೆ ಯಾವುದೋ ಒಂದು ಇದಕ್ಕೆ ತಕ್ಕಂತೆ ಅದಕ್ಕೆ ಗತ್ಯಾಗತಿ ಚಿಂತಾ, ಗತಿ ಆಗತಿ ಇವುಗಳ ಒಂದು ಚಿಂತೆಯು ಇವನ ಚಿಂತಾ ವಿಚಾರವನ್ನ ಮಾಡಿದ್ದಾಯಿತು. ಇಷ್ಟು ಆಯ್ತು. ಹೋದ್ರು. ಅಥ ಇದಾನೀಂ ಉಪಾಸನಾಗತಮೇವ ಚಿಂತಾಂ ಅನುಕ್ರಮಿಷ್ಯಾಮ. ಈಗ ಕರ್ಮಗಳನ್ನು ಮಾಡಿದವನ ಗತಿ ಚಿಂತೆ ಆಯಿತು, ಮಾಡದವನ ಚಿಂತೆ ಆಯಿತು. ಈಗ ಉಪಾಸನೆಯನ್ನು ಮಾಡಿದವನಿಗೆ ಏನು ಗತಿ ಎಂಬುದನ್ನ ನಾವು ವಿಚಾರ ಮಾಡೋಣ. ನೋಡ್ತಾನೆ, ಉಪಾಸನೇಶು ಸರ್ವೇಷ್ವಪಿ ಪ್ರತ್ಯಯಾವೃತ್ತಿ ಕರ್ತವ್ಯ. ಉಪಾಸನಾ ಅಂತಂದ್ರೆ ಏನು? ಪ್ರತ್ಯಯಾವೃತ್ತಿ. ಪ್ರತ್ಯಯ ಅಂದ್ರೇನು? ಯಾವುದೋ ಒಂದು ಪ್ರತ್ಯಯ. ನೋಡಿ, ಇದೊಂದು ಒಂದು ಒಂದು ಶಾಲಿಗ್ರಾಮ ಇದೆ, ಅದು ವಿಷ್ಣು ಅಂತಕ್ಕಂಥ ಪ್ರತ್ಯಯ ನಮಗುಂಟಾಗುತ್ತೆ. ಇದು ಏನಾಗಬೇಕು? ಪ್ರತ್ಯಯ ಆವೃತ್ತಿ ಕರ್ತವ್ಯ. ಈ ಪ್ರತ್ಯಯ ಏನಾಗಬೇಕು? ಇದೇ ಆವೃತ್ತವಾಗುತ್ತಾ ಇರಬೇಕು. ಅಂದ್ರೇನು? ಬರೀ ಅದೇ ಚಿಂತೆ, ಅದೇ ವಿಚಾರ, ಬೇರೆ ಯಾವುದನ್ನು ಬರಬಾರ್ದು. ಮತ್ತೆ ಅದು ನೋಡಿ, ಅದಕ್ಕೆ ಮುಂದೆ ಹೇಳ್ತಾರೆ, ಉಪಾಸನಾ ಶಬ್ದೇನ ಆವೃತ್ತಿ ಗುಣಾಯ ಏವ ಕ್ರಿಯಾಯ ಅಭಿಧಾನಾತ್. ಉಪಾಸನಾ ಎಂಬ ಶಬ್ದದಿಂದ ಏನು ನಮಗೆ ಏನು ಹೇಳ್ತಾ ಇದೆ ಅಂತಂದ್ರೆ, ಆವೃತ್ತಿ ಗುಣಾಯ ಏವ ಕ್ರಿಯಾಯ. ಅಂದ್ರೆ ಆವೃತ್ತಿ, ಪದೇ ಪದೇ ಆವೃತ್ತಿ ಮಾಡುವುದು ಎಂಬ ಗುಣವುಳ್ಳ ಕರ್ಮಗಳು, ಕ್ರಿಯೆಯ ಕರ್ಮ. ಯಾವುದೋ ಒಂದು ವಿಷ್ಣುವಿನ ಒಂದು ಚಿಂತೆ ಮಾಡ್ತಾ ಇರ್ತಾನೆ, ವಿಚಾರ, ಅದೇ ಚಿಂತೆಯನ್ನು ಮಾಡ್ತಾ ಇರ್ಬೇಕು. ಅಂದ್ರೇನು ಅಂತಂದ್ರೆ, ಸಮಾನ ಪ್ರತ್ಯಯ ಪ್ರವಾಹಕರಣಮೇ ವಹಿ ಉಪಾಸನಂ ನಾಮ. ಒಂದೇ ಮಾತಲ್ಲಿ ಹೇಳಿದ್ರು, ಸಮಾನ ಪ್ರತ್ಯಯ. ಸಮಾನ ಪ್ರತ್ಯಯ ಅಂದ್ರೇನು? ಯಾವ ಒಂದು ವಿಷಮ ಪ್ರತ್ಯಯಕ್ಕೂ ಅವಕಾಶವಿಲ್ಲ. ವಿಷ್ಣು ಪ್ರತ್ಯಯ ನಮ್ಮ ಬಂದಿದೆ ಅಲ್ಲಿ ಉಪಾಸನೆ ಮಾಡುವಾಗ. ವಿಷ್ಣು ಪ್ರತ್ಯಯವನ್ನ ಬಿಟ್ಟು ಬೇರೆ ಯಾವುದೋ ಪ್ರತ್ಯಯ ಅಂದ್ರೆ ಅದು ಲೌಕಿಕ ಅಂತೇನು ಆಗಬೇಕಾದಿಲ್ಲ. ಈ ಉಪಾಸನೆಯಲ್ಲಿ ಎಷ್ಟರ ಮಟ್ಟಿಗೆ ತೀವ್ರತೆ ಇರುತ್ತೆ ಅಂತ ಹೇಳಿದ್ರೆ, ಈ ವಿಷ್ಣುವಿನ ಉಪಾಸಕ ಒಬ್ಬ ಇರ್ತಾನೆ, ಅವನು ಏನಾದರೂ ಕೂಡ ಈಶ್ವರನ ಹೆಸರನ್ನ ಕೇಳಿಬಿಟ್ರೆ, ಅದನ್ನು ಪ್ರತ್ಯಯ ಬಂದ್ಬಿಟ್ರೆ ಅವನಿಗೆ ಹೊರಟಾಯ್ತು ಅವನ ಉಪಾಸನೆ. ನೋಡಿ, ಅಲ್ಲಿ ಆ ಭಾವ, ಪ್ರತಿಯೊಂದು ಭೇದ ಭಾವ, ಅದೇ ಉತ್ಕೃಷ್ಟ, ಅದೇ ಇದು ಉಪಾಸನೆಗೆ ಹಳೆ ಬರವೇ ಇಷ್ಟು. ಈಗಲೂ ಕೂಡ ಕೆಲವು ಉಪಾಸಕರು ಇರ್ತಾರೆ, ಅವರು ಕ್ಷುದ್ರ ದೇವತಾ ಉಪಾಸಕರು ಇರಬಹುದು, ಅಥವಾ ಬೇರೆಯವರು ಇರಬಹುದು. ಅವರಿಗೆ ಆ ದೇವತೆಯನ್ನು ಬಿಟ್ಟು ಬೇರೆ ದೇವತೆಯನ್ನ ಅವರು ಅವರ ಆ ಒಂದು ವಿಚಾರವಾಗಿ ಕೇಳೋದಕ್ಕೂ ಇಷ್ಟಪಡೋದಿಲ್ಲ. ಇವತ್ತಿಗೂ ಇದೆ ಆ ಥರದ್ದು. ಹೀಗೆ ಇದು ಸಮಾನ ಪ್ರತ್ಯಯ. ಯಾವ ವಿಷಮ ಪ್ರತ್ಯಯ ಬರಬಾರ್ದು. ಪ್ರವಾಹ ಅದೇ
ಏನು ಸಾಯೋವರೆಗೂ ಮಾಡ್ತಾ ಇರ್ಬೇಕಷ್ಟೇ, ಜೀವ ಇರೋವರೆಗೂ, ಈ ಶರೀರದಲ್ಲಿ ಜೀವ ಇರೋವರೆಗೂ ಮಾಡ್ತಾ ಇರ್ಬೇಕು. ಅದಕ್ಕೆ ಉಪಾಸನಾ ಅಂತ ಹೇಳ್ತಾರೆ. ಅದಕ್ಕೆ ರಶ್ಮಿ ಸ್ವಂ ಪರ್ಯಾವರ್ತಯಾತ್. ಇಲ್ಲಿ ಛಾಂದೋಗ್ಯ ವಾಕ್ಯ, ಇದು ಉದ್ಗೀತೋಪಾಸನೆಯಲ್ಲಿ ಬರ್ತಕ್ಕಂಥ ವಿಚಾರ. ರಶ್ಮಿ ಸ್ವಂ ಅಂದ್ರೆ ಈ ನೀನು ರಶ್ಮಿಯನ್ನು ಪರ್ಯಾವರ್ತಯಾತ್ ಅಂತ ಇದೆ, ಪರ್ಯಾವರ್ತಯ ಅಂತ ಇದನ್ನ ನಾವು ಈ ತಿದ್ದುಕೊಂಡು ಪರ್ಯಾವರ್ತಯ ಎಂಬುದಾಗಿ ಈ ಒಂದು ಯಾವುದದು ವಿಧಿಯನ್ನ ಹೇಳುವ ಕ್ರಿಯಾಪದಕ್ಕೆ ನಾವು ತಿರುಗಿಸ್ಕೋಬೇಕು. ಪರ್ಯಾವರ್ತಯ ಅಂತ ಅದು ವಿಧಿಯನ್ನು ಹೇಳ್ತಕ್ಕಂಥ ವಾಕ್ಯ. ಇದು ಈ ಮಧ್ಯಮ ಪುರುಷಕ್ಕೆ ನಾವು ತಿರುಗಿಸ್ಕೋಬೇಕು. ಪರ್ಯಾವರ್ತಯಾತ್ ಅಂತಕ್ಕಂಥದ್ದು ಈ ಪ್ರಥಮ ಪುರುಷದಿದ್ರೂ ಕೂಡ ಇದನ್ನ ಮಧ್ಯಮ ಪುರುಷ ತಿರುಗಿಸ್ಕೊಂಡು ಪ್ರತ್ಯಾವರ್ತಯ ಅಂತ ಹೇಳಬೇಕು. ಯಾಕೆಂದ್ರೆ ತ್ವಂ ಅಂತಕ್ಕಂಥ ಶಬ್ದ ಇದೆ, ಛಾಂದೋಗ್ಯದಲ್ಲಿ ಬರ್ತಕ್ಕಂಥದ್ದು ಇದು. ಇತಿ ಪ್ರತ್ಯಯಾವೃತ್ತಿ ವಿಧಾನ ಲಿಂಗಾಚ. ಹೀಗೆ ಪ್ರತ್ಯಯಾವೃತ್ತಿ, ಅದೇ ಪ್ರತ್ಯಯವನ್ನ ಆವೃತ್ತಿ ಮಾಡುವ ವಿಧಾನಕ್ಕೆ ಇದು ಒಂದು ಗುರುತಾಗಿದೆ. ಅಂದ್ರೆ ಏನು, ಇಲ್ಲಿ ಇಲ್ಲಿ ಏನು ಸ್ವಲ್ಪ ಇದು ಪೂರ್ತಿ ಹೇಳೋದೇನು ಬೇಕಿಲ್ಲ. ಇಲ್ಲಿ ಏನು ಮಾಡ್ತಾನೆ ಉಪಾಸನೆ ಅಂತಂದ್ರೆ, ಆದಿತ್ಯ ಮತ್ತೆ ರಶ್ಮಿ ಎರಡು ತತ್ವಗಳು. ಈ ಆದಿತ್ಯ ರಶ್ಮಿ ಎಂಬತಕ್ಕಂಥದ್ದನ್ನ ಬೇರೆ ಬೇರೆ ಎಂದು ಉಪಾಸನೆ ಮಾಡು. ರಶ್ಮಿ ಸ್ವಂ ಪರ್ಯಾವರ್ತಯ, ನೀನು ರಶ್ಮಿಯನ್ನು ಉಪಾಸನೆ ಮಾಡು ಅಂತಂದ್ರೆ, ಈ ರಶ್ಮಿಯ ಒಂದು ಪ್ರತ್ಯಯ, ಆ ಪ್ರತ್ಯಯ ಪ್ರವಾಹ ಇದೆಯಲ್ಲ, ಅದು ಬರ್ತಾ ಇರುವಾಗ ಆದಿತ್ಯ ಪ್ರತ್ಯಯ ಪ್ರವಾಹ ಬರಬಾರ್ದು. ರಶ್ಮಿ ಆದಿತ್ಯ ಏನ್ರಿ, ರಶ್ಮಿ ಆದಿತ್ಯ ರಶ್ಮಿ ಬಿಟ್ಟ ಅವೆಲ್ಲ ಬೇಡ ನಮ್ಗೆ. ಅಷ್ಟೇ, ರಶ್ಮಿ ಬೇರೆ ಆದಿತ್ಯ ಬೇರೆ. ಯಾಕೆ? ಇದು ಉಪಾಸನಾ ಪ್ರಕರಣ. ಹೀಗೆ ಆದಿತ್ಯನನ್ನೂ ರಶ್ಮಿಯನ್ನೂ ಕೂಡ ಬೇರೆ ಬೇರೆ ಎಂದು ಉಪಾಸನೆ ಮಾಡು. ನೋಡಪ್ಪ, ನೀನು ಅವನು ಕೇಳ್ತಾನೆ ಕೌಶಿಕಕ್ಕೆ, ಇದಕ್ಕೆ ಬರ್ತಕ್ಕಂಥದ್ದು ಈ ಬೇರೆ ಬೇರೆ ಎಂದು ಉಪಾಸನೆ ಮಾಡ್ದ, ಅವನಿಗೆ ಒಳ್ಳೆಯ ಒಂದು ಪುತ್ರ ಪ್ರಾಪ್ತಿ ಆಯಿತು, ಏನೋ ಒಂದು ಫಲವಾಯಿತು. ಎಲ್ಲ ಉಪಲಕ್ಷಣ ಒಳ್ಳೆಯ ಫಲವಾಯಿತು. ಏನಂತ ಬೇರೆ ಬೇರೆ ಪ್ರತ್ಯಯ. ಇಲ್ಲಿ ಯಾತಕ್ಕೆ ಹೇಳ್ತಾ ಇದ್ದಾರೆ ಇದನ್ನ? ಸ್ವಾಮಿಪಾದರು ಉದಾಹರಣೆ ತಗೊಂಡಿದ್ದಾರೆ ಅಂತಂದ್ರೆ, ಈ ಸಮಾನ ಪ್ರತ್ಯಯ ಅಂತ ಅನ್ನೋದಕ್ಕೆ ಉದಾಹರಣೆ ತಗೊಂಡಿದ್ದಾರೆ. ಸಮಾನ ಪ್ರತ್ಯಯ ಏನು? ಒಂದು ಪ್ರತ್ಯಯದಲ್ಲಿ ಉಪಾಸನೆ ಮಾಡ್ತಾ ಇರುವಾಗ ಇನ್ನೊಂದು ಪ್ರತ್ಯಯ ಬರಬಾರದು ಅಂತ. ಇಲ್ಲಿ ರಶ್ಮಿ ಸಂಪರೆ ಅಂದ್ರೆ ರಶ್ಮಿ ಎಂಬುದಾಗಿ ರಶ್ಮಿ ಎಂಬ ಪ್ರತ್ಯವೇ ಆವರ್ತನೆಗೊಂಡು ಉಪಾಸನೆ ಮಾಡ್ತಾ ಇದ್ದಾನೆ. ಆದರೂ ಕೂಡ ರಶ್ಮಿಗೆ ಪೂರಕವಾಗಿ ರಶ್ಮಿಯೇ ಆದಿತ್ಯ ಅಂತ ಸ್ವಲ್ಪ, ಆದರೂ ಕೂಡ ಇಲ್ಲಿ ಆದಿತ್ಯನ ಒಂದು ಈ ಒಂದು ಪ್ರತ್ಯಯ ಇಲ್ಲಿ ಬರಬಾರದು. ರಶ್ಮಿ ಮತ್ತೆ ಆದಿತ್ಯ ಬೇರೆ ಬೇರೆ ಎಂದು ಉಪಾಸನೆ ಮಾಡು, ಅವನಿಗೆ ಈ ಫಲ ಆಯಿತು, ನೀನು ಮಾಡು ಅಂತ ಹೇಳ್ತಾರೆ. ಬೇರೆ ಬೇರೆ ನೋಡಿ ಎಷ್ಟರ ಮಟ್ಟಿಗೆ ನೋಡಿ, ರಶ್ಮಿ ಆದಿತ್ಯ ಬೇರೆ ಬೇರೆನಾ? ಏನಲ್ಲ. ಆದರೂ ಕೂಡ ಉಪಾಸನೆ ಮಾಡಿದಾಗ ಈ ಭಾವ ಇಲ್ಲೇ ಹೀಗಿರ್ಬೇಕು. ರಶ್ಮಿ ಆದಿತ್ಯ ಹೇಳಬೇಕಾದ್ರೆ, ಇನ್ನು ವಿಷ್ಣುವನ್ನ ಉಪಾಸನೆ ಮಾಡ್ತಾ ಇರ್ಬೇಕಾದ್ರೆ ಇನ್ಯಾವನೋ ಸುಬ್ರಹ್ಮಣ್ಯ ಬಂದ್ಬಿಟ್ರೆ ಅಯ್ಯಯ್ಯೋ ಆಗೋದೇ ಇತ್ತು. ಆದಿತ್ಯ ರಶ್ಮಿಗೇನೆ ಹೇಳ್ತಾ ಇಲ್ಲ ಇವರು, ಎರಡೂ ಬೇರೆ ಬೇರೆ ಅಂತ ಉಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇರ್ಲಿ, ಈ ಪ್ರತ್ಯಯ ಆಸೀನ ಏವಚ ಉಪಾಸೀತ, ಇನ್ನು ಅದಕ್ಕೆ ಕೆಲವು ಒಂದು ನಿಯಮಗಳನ್ನು ಹೇಳ್ತಾರೆ. ಕೂತ್ಕೊಂಡು ಉಪಾಸನೆ ಮಾಡು ಅಂತ ಹೇಳ್ತಾರೆ. ತಥೈವ ನಿರ್ವಿಘ್ನ ಅನುಷ್ಠಾನ ಸಂಭವ. ಹಾಗಾದ್ರೆ ಅವರು ನಿರ್ವಿಘ್ನವಾಗಿ ಒಂದು ಅನುಷ್ಠಾನ ಅಂದರೆ ಆ ಒಂದು ಉಪಾಸನಾ ಅನುಷ್ಠಾನ ಅದನ್ನು ಮಾಡುವುದಕ್ಕೆ ಸರಿಯಾಗುತ್ತೆ, ಆ ಒಂದು ಪೂರಕವಾಗಿರುತ್ತೆ. ಮತ್ತು ದಿಗ್ದೇಶ ಕಾಲ ನಿಯಮಸ್ತು ನಾಸ್ತಿ ಉಪಾಸನೆ. ಈ ಒಂದು ಉಪಾಸನೆಯಲ್ಲಿ ಈ ದೇಶ ಕಾಲ ಇಂಥ ನಿಯಮಗಳು ಯಾವುದು ಕೂಡ ಇರೋದಿಲ್ಲ. ಯಾಕೆ ಅಂದ್ರೆ ವಿಶೇಷ ಅಶ್ರವಣ, ಯಾವ ವಿಶೇಷವನ್ನು ಕೂಡ ಇಲ್ಲಿ ಹೇಳದೇ ಇರುವುದರಿಂದ, ಹೇಳುವುದೂ ಇಲ್ಲ, ಏನೂ ಇಲ್ಲ. ವಿಷ್ಣು ಅಷ್ಟೇ, ಅವನಿಗೆ ಯಾವುದೋ ಒಂದು ಗುಣೋಪಾಸನೆ ಇದೆ ಅದನ್ನು ಉಪಾಸನೆ ಮಾಡು, ಬೇರೆ ಯಾವುದೂ ಇಲ್ಲ ವಿಶೇಷ. ಯತ್ರ ಇವ ಅಸ್ಯ ಸೌಕರ್ಯೇಣ ಏಕಾಗ್ರತ
ತತ್ರೈವ ಉಪಾಸೀತ. ಆದ್ರಿಂದ ಎಲ್ಲಿ ಸೌಕರ್ಯ ಎಲ್ಲವೂ ಕೂಡ ಹೊರಗೆ ಬರುತ್ತೋ ಅಂದ್ರೆ ಆ ಒಂದು ಸ್ಥಿತಿ ಮನಸ್ಸಿನಗೆ ಆ ಸ್ಥಿತಿ ಬರುವುದಕ್ಕೆ ಪೂರಕವಾಗಿ ಎಲ್ಲಿ ನಮಗೆ ಒದಗಿ ಬರುತ್ತೋ ಅಲ್ಲಿ ಮಾಡುವಷ್ಟು ಏಕಾಗ್ರತೆಯನ್ನು ಬರುವುದಕ್ಕೆ ಸೌಕರ್ಯವಾಗಿದೆಯೋ ಅಲ್ಲಿ ಮಾಡು. ತತ್ರೈವ ಉಪಾಸೀತ ಇತಿ ಸಾಮಾನ್ಯತೋ ಅನುಷ್ಠಾನ ಪ್ರಕಾರ. ಇದು ಸಾಮಾನ್ಯವಾದ ಒಂದು ಅನುಷ್ಠಾನ ಪ್ರಕಾರ ಎಲ್ಲ ಕಡೆಯಲ್ಲಿ ಹೇಳ್ತಕ್ಕಂಥ. ಇದರಲ್ಲಿ ವಿಶೇಷವಾದ ಕೆಲವಿದೆ, ಅವೇನು ಬೇಡ. ಹೀಗೆ ಇದು ಉಪಾಸನೆ. ಇವನ್ ಹೇಗೆ ಮಾಡಬೇಕು, ಎಷ್ಟು ಕಾಲ ಮಾಡಬೇಕು ಅಂತ ಹೇಳಿದ್ರೆ ಆಮರಣ ಕಾಲಂ ಪ್ರತ್ಯಯಾವೃತ್ತಿ ಕರ್ತವ್ಯ. ಓಹೋ, ಆಮರಣ ಕಾಲಂ ಅಂತೇನು? ಈ ಜೀವನು ಈ ಶರೀರವನ್ನ ಬಿಟ್ಟು ಹೋಗುವವರೆಗೂ ಕೂಡ, ಅದೇ ಮರಣ ತಾನೆ, ಹೋಗುವವರೆಗೂ ಕೂಡ ಪ್ರತ್ಯಯಾವೃತ್ತಿ ಕರ್ತವ್ಯ. ಆವೃತ್ತಿ ಸ್ತ್ರೀಲಿಂಗ. ಪ್ರತ್ಯಾವೃತ್ತಿ ಮಾಡ್ತಾನೆ ಇರಬೇಕು. ಕರ್ಮಿಣಾಮಿವ ಉಪಾಸನಾನಾಂ ಅಪಿ. ಈ ಕರ್ಮಿಗಳು ಕರ್ಮ ಇದೆಯಲ್ಲ, ಕರ್ಮಗಳು ಕರ್ಮಿ ಅಲ್ಲ, ಕರ್ಮಗಳು ಹೇಗೆ ಮಾಡ್ತಾನೆ ಇರಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್. ಹೋಗ್ತಾನೆ, ಒಂದು ಕ್ಷಣ ಇರೋಕ್ಕಾಗಲ್ಲ ಇರಲಿ. ಹಾಗೆ ಇದು ಕೂಡ ಆಮರಣ ಅಂತವಾಗಿ ಇದು ಪ್ರತ್ಯಾವೃತ್ತಿ ಮಾಡ್ತಾ ಇರಬೇಕು. ಅಂತ ಅಂತ್ಯ ಪ್ರತ್ಯಯ ವಶೇನ ಅದೃಷ್ಟ ಫಲ ಪ್ರಾಪ್ತೇ. ಅಂದ್ರೇನು? ಕೊನೆಯ ಪ್ರತ್ಯಯ ಹೇಗೆ ಇರುತ್ತೋ ಹಾಗೆ ಮುಂದೆ ನಮಗೆ ಈಗ ಗೊತ್ತಾಗಲ್ಲ, ಅದು ಆ ಮುಂದೆ ಏನಾಗುತ್ತೆ, ಅದಕ್ಕೆ ತಕ್ಕ ಫಲ ಬರುತ್ತೆ. ಅಂತ್ಯ ಪ್ರತ್ಯಯ ಅಂದ್ರೆ ಯಾವುದು? ಇನ್ನೇನು ಜೀವ ಬಿಟ್ಟು ಹೋಗ್ತಾ ಇದ್ದಾನೆ ಶರೀರವನ್ನ, ಆಗ ಯಾವ ಪ್ರತ್ಯಯ ನಮಗೆ ಸ್ಥಿರವಾಗಿ ಇದೆಯೋ ಅದಕ್ಕೆ ತಕ್ಕಂತೆ ಅದೃಷ್ಟ ಫಲ. ಅದು ನಮ್ಗೆ ಈಗ ಗೊತ್ತಾಗ ಬಿಟ್ಟು ಹೋಗ್ಬಿಡ್ತಾನ ಜೀವ, ಮುಂದೆ ಅದಕ್ಕೆ ತಕ್ಕಂತೆ ಫಲ ಉಂಟಾಗುತ್ತದೆ ಅಂತ ಹೇಳಿ ಇದನ್ನಿದೆಯಲ್ಲ, ಯಾವುದು ಭಗವದ್ಗೀತೆ ಶ್ಲೋಕ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ. ಎಂ ವಾಪಿ ಸ್ಮರನ್ ಭಾವಂ, ಯಾವ ಭಾವನೆಯಿಂದ ಇವನು ಶರೀರವನ್ನು ಬಿಡುತ್ತಾನೋ ಅದಕ್ಕೆ ತಕ್ಕಂತೆ ಅವನು ಆ ಅದೃಷ್ಟ ಫಲ ಇನ್ನೇನಿಲ್ಲ, ನಮ್ಗೆ ಈಗ ಗೊತ್ತಾಗಲ್ಲ, ಅದಕ್ಕೆ ತಕ್ಕ ಫಲವನ್ನು ಪಡೀತಾನೆ ಅಂತ ಇದೆಯಲ್ಲ ಹಾಗೆ. ಮತ್ತು ಫಲಪ್ರಾಪ್ತಿ ವಿವಿಧ ಅದೃಷ್ಟ ಫಲದಾಯಿನಿ ಉಪಾಸನಾನಿ ಯಥಾ ಕಾಮಂ ವಿಕಲ್ಪೇನ ಸಮುಚಿತ್ಯವ ಅನುಷ್ಠೀಯೇರನ್. ವಿವಿಧ ಅದೃಷ್ಟ ಫಲ. ಇವಾಗ ಹೀಗೆ ವಿಧವಾದ ಅದೃಷ್ಟ ಫಲವನ್ನು ಕೊಡತಕ್ಕಂತಹ ಉಪಾಸನೆಗಳಿದೆಯಲ್ಲ, ಅವೆಲ್ಲವೂ ಕೂಡ ಯಥಾ ಕಾಮಂ, ತನ್ನ ಮನಸ್ಸಿಗೆ ತಕ್ಕ ಅದೇನೋ ಒಂದು ಸಂಕಲ್ಪ ಮಾಡಿಕೊಟ್ಟಿರ್ತಾನೋ ಹಾಗೆ. ಅದಕ್ಕೆ ವಿಕಲ್ಪೇನ ಸಮುಚಿತ್ಯ, ಬೇರೆ ಬೇರೆಯಾಗಿ ಬೇಕಾದರೂ ಮಾಡಬಹುದು. ಸಮುಚಿತ್ಯ ಅಂದ್ರೆ ಸೇರಿಸಬೇಕಾದರೂ ಮಾಡಬಹುದು. ಅಂದ್ರೇನು? ಕೆಲವು ಕಡೆ ಬೇರೆ ಬೇರೆಯಾಗಿಯೇ ಮಾಡಬೇಕು, ಸೇರಿಸಿ ಮಾಡಬಾರದು. ಕೆಲವು ಕಡೆ ಸೇರಿಸಿ ಮಾಡಬಹುದು. ಹೀಗೆ ಅದರಲ್ಲೇನು ಇದಿಲ್ತಾ, ಹಾಗೆ ನಿಯಮ ಇದೆಯೋ ಹಾಗೆ ಮಾಡಬೇಕು, ಅಷ್ಟೇ. ಮಾಡಬಹುದು. ಈಶ್ವರಾದಿ ಸಾಕ್ಷಾತ್ಕಾರ ಫಲಾನಾಂ ತು ಉಪಾಸನಾನಾಂ ಏಕಮೇವ ಆದದೀತ. ಅದೇನು ಇದೆಲ್ಲ? ಇದಕ್ಕೆಲ್ಲ ಏನು ಒಂದು ಫಲ ಉಪಾಸನೆಗೆ ಅಂದ್ರೆ ಈಶ್ವರನೇ ಮುಂತಾದ ಆ ದೇವತೆ ಇದೆಯಲ್ಲ, ಯಾವ ದೇವತೆಯನ್ನು ಕುರಿತು ಉಪಾಸನೆ ಮಾಡುತ್ತಿದ್ದಾನೋ, ಯಾವ ದೇವತೆಯನ್ನು ಕುರಿತು ನಿರಂತರ ಆಮರಣ ಕಾಲ ಪ್ರತ್ಯಯವನ್ನು ಆವೃತ್ತಿ ಮಾಡ್ತಾ ಇದ್ದಾನೋ, ಬೇರೆಯ ಪ್ರತ್ಯಯ ಬಾರದಂತೆ, ಅದೆಲ್ಲ ಯಾವುದಕ್ಕೆ? ಆಯಾ ದೇವತೆಗಳ ಸಾಕ್ಷಾತ್ಕಾರವಾಗುತ್ತೆ ಅಷ್ಟೇ. ಅದರ ಅತ್ಯುತ್ತಮ ಫಲ, ಅತ್ಯುತ್ಕೃಷ್ಟ ಫಲ, ಅತ್ಯುಚ್ಚ ಫಲ. ಆ ದೇವತೆಗಳ ಒಂದು ದೇವತೆ ಸಾಕ್ಷಾತ್ಕಾರ ಇದು ಅಲ್ಲ ಪರಮ ಫಲ. ಅದಕ್ಕೆ ಯಥಾ ವಿಕಾಸ ಈಶ್ವರ ಸಾಕ್ಷಾತ್ಕಾರ ಫಲ ಉಪಾಸನಾ ನಾಮಕ ಯಥೋಕ್ತಂ ಭಾಷ್ಯ. ಇದಕ್ಕೆ ಮುಂದೆ ಪೂರ್ತಿ ಸ್ವಾಮಿಪಾದರವರು ಭಾಷ್ಯಗಳ ಒಂದು
ಪ್ರಮಾಣವನ್ನು ಕೊಡ್ತಾರೆ. ಈ ಪ್ರಮಾಣ ಎಲ್ಲಿದೆ? ನಾವು ಇದನ್ನು ಇನ್ನೂ ನೋಡಿಲ್ಲ. 3:3:59 ವಿಕಲ್ಪೋ ವಿಶಿಷ್ಟ ಫಲತ್ವಾತ್ ಅಲ್ಲಿ ಬರುತ್ತೆ. ಆಮೇಲೆ ಕಾಮ್ಯ ಶ್ವೇತಾಕಾರಂ ಸಮುಚ್ಚೇರ್ನಮ ಪೂರ್ವಹೇ ಸ್ವಭಾವಾತ್ ಈಗ ಮುಂದೆ ಬರುತ್ತೆ. ಅಲ್ಲಿ ವಿಕಲ್ಪೋ ವಿಶಿಷ್ಟ ಫಲತ್ವಾತ್ ಅನ್ನೋದಲ್ಲಿ ಹೇಳಿದ್ದಾರೆ ಭಗವತ್ಪಾದ ಶಂಕರರು. ನೋಡಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಪಾದರು. ನೋಡೋಣ. ಏಕೇನ ಚ ಉಪಾಸನೆಯನ್ನ ಸಾಕ್ಷಾತ್ಕೃತೆ ಉಪಾಸ್ಯೆ ವಿಷಯ ಈಶ್ವರಾದವು. ಒಂದು ಉಪಾಸನೆಯಿಂದ ಅದು ಯಾವುದು? ಈಶ್ವರೋಪಾಸನೆ. ಯಾವುದು ಈಶ್ವರ ಅಂದ್ರೆ ಇದು ಉಪಲಕ್ಷಣ ಯಾವುದಾರವಾಗಿ ಅವನು ಆ ಉಪಾಸ್ಯ ಯಾವುದು? ಈಶ್ವರನೇ ಮೊದಲಾದ ಯಾವ್ದು ಬೇಕಾದ್ರೂ ಆಗ್ಬೋದು. ಅದು ಆ ದೇವತೆ ಸಾಕ್ಷಾತ್ಕಾರವಾದ ಮೇಲೆ, ಒಂದು ದೇವತೆಯನ್ನು ಕುರಿತು ಉಪಾಸನೆ ಮಾಡ್ತಾ ಇದ್ದಾನೆ, ಆ ದೇವತೆಯ ಸಾಕ್ಷಾತ್ಕಾರವಾಯಿತು. ಆದ ಮೇಲೆ ದ್ವಿತೀಯಂ ಅನರ್ಥಕಂ, ಮತ್ತೆ ಇನ್ನೊಂದು ನೋಡ್ರಿ, ಈ ದೇವತೆಯನ್ನು ಉಪಾಸನೆ ಮಾಡಿದ್ದಾಯಿತು, ಇನ್ನೊಂದು ಈ ದೇವತೆ ಪ್ರತ್ಯಯ ಆಯಿತು, ಆ ದೇವತೆ ಪ್ರತ್ಯಯ ಅಂದರೆ ಅದು ಅನರ್ಥಕ, ಯಾವ ಪ್ರಯೋಜನವೂ ಇಲ್ಲ. ಯಾಕೆ ಅಂದ್ರೆ ನೋಡಪ್ಪ, ಪ್ರಯೋಜನವಿಲ್ಲ ಅಂತ ಅಷ್ಟೇ ಅಲ್ಲ, ಅಪಿಚ ಅಸಂಭವ, ಅದು ಹೊಂದೋದು ಇಲ್ಲ. ಯಾಕೆ ಅಂತಂದ್ರೆ ಸಾಕ್ಷಾತ್ಕರಣಸ್ಯ ಸಮುಚ್ಚಯ ಪಕ್ಷೆ ಚಿತ್ತ ವಿಕ್ಷೇಪ ಹೇತುತ್ವಾತ್. ಇನ್ನು ಈ ಸಾಕ್ಷಾತ್ಕಾರ ಮಾಡ್ತಾನಲ್ಲ ಅವನು, ಯಾವುದು? ಒಂದು ದೇವತೆ ಸಾಕ್ಷಾತ್ಕಾರ ಮಾಡ್ಕೊಂಡ, ಆಯಿತು, ಇನ್ನೊಂದು ದೇವತೆ ಇಟ್ಕೊಂಡ, ಅದನ್ನ ಹೀಗೆ ಸಾಕ್ಷಾತ್ಕರಣ ಸಾಧ್ಯ ಇದೆಯಲ್ಲ ದೇವತೆಗಳು, ಅದು ಸಮುಚ್ಚಯ ಪಕ್ಷೆ ಅಂದ್ರೆ ಇದನ್ನ ಮಾಡ್ದ, ತಿರ್ಗಿ ಅದನ್ನು ಮಾಡ್ದ, ಎರಡನ್ನೂ ಸೇರಿಸ್ ಮಾಡ್ದ. ಹಾಗೊಂದು ವೇಳೆ ಮಾಡಿಬಿಟ್ಟರೆ ಏನಾಗುತ್ತೆ? ಚಿತ್ತ ವಿಕ್ಷೇಪ ಹೇತುತ್ವ, ಚಿತ್ತವು ವಿಕ್ಷೇಪವಾಗಿ ಬಿಡುತ್ತದೆ. ಯಾಕೆ ವಿಕ್ಷೇಪ ಆಗುತ್ತೆ? ಇನ್ನೇನು ಮತ್ತೆ? ಅಲ್ಲಪ್ಪ, ಯಾವುದೋ ಒಂದು ದೇವತೆ ಸುಬ್ರಹ್ಮಣ್ಯನ ಕುರಿತು ಉಪಾಸನೆ ಮಾಡ್ತಾ ಇದ್ದ. ಸುಬ್ರಹ್ಮಣ್ಯದ ಅವನ ಯಾವುದೋ ಒಂದು ವಿಶಿಷ್ಟವಾದ ಒಂದು ಏನಿದೆ ಅದರ ಪ್ರತ್ಯವನ್ನೇ ಆವೃತ್ತಿ ಮಾಡ್ತಾ ಇದ್ದ. ಇದ್ದಕ್ಕಿದ್ದ ಹಾಗೇನೆ ಇನ್ನು ಗಣಪತಿ ಪ್ರತ್ಯಯ ಬಂದ್ಬಿಟ್ರೆ ಎರಡಕ್ಕೂ ತದ್ವಿರುದ್ಧ. ಅವನ ಒಂದು ಆಕೃತಿನೇ ಬೇರೆ, ಇವನ ಆಕೃತಿನೇ ಬೇರೆ, ಅವನ ವಾಹನವೇ ಬೇರೆ, ಇವನ ವಾಹನವೇ ಬೇರೆ, ಆಯುಧ ಪ್ರತಿಯೊಂದು ಬೇರೆ. ಹೀಗೆ ಏನಾಗುತ್ತೆ? ಒಂದು ಅಸಂಭವ, ಎರಡೂ ಪ್ರತ್ಯಯ ಬಂದ್ಬಿಟ್ರೆ ಏನಾಗುತ್ತೆ? ಇದು ಹೊರಟೋಗುತ್ತೆ. ಸುಬ್ರಹ್ಮಣ್ಯದ ಪ್ರತ್ಯಯ ಬಂದಾಗ ಈ ಗಣಪತಿ ಪ್ರತ್ಯಯ ಬರಬಾರದು. ಯಾಕೆಂದ್ರೆ ಪ್ರತ್ಯಯ ಸಂತಾನಕ್ಕೆ ದೋಷ, ಅದು ವಿರುದ್ಧವಾಗ್ಬಿಡುತ್ತೆ. ಉಪಾಸನೆ ಅಂದ್ರೆ ನಾನು ಪ್ರತ್ಯಯ ಸಂತಾನ, ಹೌದ್ ತಾನೆ? ಪ್ರತ್ಯಯ ಸಂತಾನ ಅಂದ್ರೇನು? ಎಂಥ ಸಮಾನ ಪ್ರತ್ಯಯ ಸಂತಾನ. ಸಮಾನ ಪ್ರತ್ಯಯ ಯಾವುದು? ಗಣಪತಿ ತಂದ್ಬಿಟ್ರೆ ಗಣಪತಿ ಪ್ರತ್ಯಯ ಅದು ವಿಶ್ವ ಇದಾಯ್ತು, ಪ್ರತ್ಯಯ ಆಯ್ತು. ಹಾಗೆ ಏನಾಗುತ್ತೆ? ಅದು ಹೊಂದೋದಿಲ್ಲ, ಚಿತ್ತ ವಿಕ್ಷೇಪವಾಗುತ್ತೆ. ಮತ್ತು ಸಾಕ್ಷಾತ್ಕರಣ ಸಾಧ್ಯಂಚ ವಿದ್ಯಾಫಲಂ ದರ್ಶಯತಿ ಶ್ರುತಯ ಯಸ್ಯ ಸ್ಯಾದದ್ಧ ನ ವಿಚಿಕಿತ್ಸಾ ಅಸ್ತಿ. ಮತ್ತೆ ಯಾರಿಗೆ ಈ ಸಾಕ್ಷಾತ್ಕರಣ ಸಾಧ್ಯ, ಯಾವುದೋ ಒಂದು ದೇವತೆಯನ್ನ ಉಪಾಸನೆ ಮಾಡ್ತಾ ಇರ್ತಾನೆ, ಅವನಿಗೆ ಆ ಸಾಧ್ಯ ದೇವತೆ ಯಾವುದು? ಸಾಧ್ಯ ಅಂದ್ರೇನು? ಉಪಾಸನೆ ಎಂಬ ಸಾಧನದಿಂದ ಸಾಧ್ಯವಾಗತಕ್ಕಂಥ ಒಂದು ಫಲ ಯಾವುದು? ಆ ಸಾಕ್ಷಾತ್ಕಾರ, ದೇವತೆಯ ಸಾಕ್ಷಾತ್ಕಾರ. ಅದ್ಯಾವುದದು? ಅದನ್ನ ವಿದ್ಯಾಫಲ, ಅದರ ಫಲ ಏನು? ಸಾಕ್ಷಾತ್ಕರಣ, ವಿದ್ಯಾಫಲ. ಅದನ್ನ ಶ್ರುತಿ ಯಸ್ಯ ಸ್ಯಾದದ್ಧ ನ ವಿಚಿಕಿತ್ಸಾ ಅಸ್ತಿ ಅಂದ್ರೆ ಯಾವನಿಗೆ ಈ ಒಂದು ಉಪಾಸನೆ ಅಂತಕ್ಕಂಥದ್ದು ಅದ್ಧ, ಅವನ ದಾರಿ, ಅವನ ವಿಧಾನ, ಅವನು ನಡೀತಾ ಇರ್ತಕ್ಕಂಥದ್ದು ಅದು ಸುಸ್ಪಷ್ಟವಾಗಿದೆಯೋ ಅಂದ್ರೇನು? ಬೇರೆಯ ಪ್ರತ್ಯಯ ಬರುವುದಕ್ಕೆ ಸಾಧ್ಯವಿಲ್ಲವೋ ಆಗ ನ ವಿಚಿಕಿತ್ಸಾ ಅಸ್ತಿ, ಅಲ್ಲಿ ಯಾವ ವಿಚಿಕಿತ್ಸೆಯೂ ಇರುವುದಿಲ್ಲ. ವಿಚಿಕಿತ್ಸಾ ಅಂದ್ರೇನು? ಇನ್ನೊಂದು ಬಂತು, ಅದು ಬಂತು, ಅದ ಎಂಬತಕ್ಕಂತಹ ಒಂದು ಅಂದ್ರೇನು? ಚಿತ್ತ ಕ್ಷೋಭೆ, ಇದು ಅವನಿಗೆ
ಈ ಒಂದು ಉಂಟಾಗುವುದಿಲ್ಲ. ಯಾರಿಗೆ? ಯಾವನ ಒಂದು ಯಸ್ಯ ಸ್ಯಾದದ್ಧ, ಯಾವನ ದಾರಿ ಸುಸ್ಪಷ್ಟವಾಗಿದೆಯೋ ಅವನಿಗೆ ಆ ಪ್ರತ್ಯವೇ ಸುಬ್ರಹ್ಮಣ್ಯ ಪ್ರತ್ಯವೇ ಬರ್ತಾ ಇರುತ್ತೆ. ಚಾಂದೋಗ್ಯದಲ್ಲಿ ಇದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಆಮೇಲೆ ದೇವೋ ಭೂತ್ವ ದೇವಾನಪ್ಯೇತಿ, ಇವೆಲ್ಲ ಬೃಹದಾರಣ್ಯಕ್ಕೆ ಬರ್ತಕ್ಕಂಥ ಮಾತು. ಪ್ರತಿಯೊಂದು ಇದಕ್ಕೆ ವಿವರಣೆ ಏನು ಬೇಕಿಲ್ಲ, ಇಷ್ಟೇ. ಅದು ದೇವೋ ಭೂತ್ವ ದೇವಾನಪ್ಯೇತಿ, ಸಾಕ್ಷಾತ್ಕಾರ ದೇವೋ ಭೂತ್ವ, ಅವನು ದೇವನೇ ಆಗಿಬಿಟ್ಟು ಆ ದೇವನನ್ನ ಅಪ್ಯೇತಿ ಹೊಂದುತ್ತಾನೆ, ಸೇರುತ್ತಾನೆ ಅಂತಕ್ಕಂಥದ್ದು ಈ ಸಾಕ್ಷಾತ್ಕಾರ ಫಲ ಹೇಳ್ತಾರೆ. ಇದು ಶೈವ ಮಾಧ್ಯಾಹ. ಮತ್ತು ಸ್ಮೃಯಶ್ಚ ಅಂತ, ಸ್ಮೃಯಶ್ಚ ಅಲ್ಲ, ಇದು ಸ್ಮೃತಯಶ್ಚ. ಸ್ಮೃತಯಶ್ಚ ಸದಾ ತದ್ಭಾ ಇಲ್ಲಿ ಇದೆಯಲ್ಲ, ಕೊಟ್ಬಿಟ್ಟಿಯಲ್ಲ ಸ್ಮೃತಿ. ಸದಾ ತದ್ಭಾವ ಭಾವಿತಃ, ಅದೇ ಯಂ ಯಂ ವಾಪಿ ಸ್ಮರನ್ಭಾವಂ ಜಗತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಇಲ್ಲಿ ಸದಾ ತದ್ಭಾವ ಭಾವಿತ ಅಂತ ಅನ್ನೋದನ್ನ ನೋಡಿ ಸ್ವಾಮಿಗಳ ಕೊಟ್ಬಿಟ್ಟಿದ್ದಾರೆ. ನಾವು ಏನೋ ನೋಡಪ್ಪ ನಾ ಹೇಳ್ಬಿಟ್ಟೆ ಅದೇನಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ಇದು ಪ್ರತಿಯೊಂದರಲ್ಲೂ ಅಷ್ಟೇ. ನನಗೆ ಬಹಳ 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 ಸಾರಿ ಅನುಭವ ಆಗ್ಬಿಟ್ಟಿದೆ. ಯಾವುದೋ ಒಂದು ಪುಸ್ತಕ ವೇದಾಂತ ಪ್ರತಿಭಿಜ್ಞಾನ ಓದ್ತಾ ಇರ್ತೇನೆ, ಯಾವುದೋ ಓದ್ತಾ ಇರುವಾಗ ಓಹೋ ಈ ವಾಕ್ಯ ಇದೆಯಲ್ಲ ಅದು ಸರಿ ಹೋಗುತ್ತೆ ಇದಕ್ಕೆ ಅಂದ್ಕೊಂಡ್ರೆ ಮುಂದೆ ಅದೇ ವಾಕ್ಯ ಹಾಕಿರ್ತಾರೆ. ಇರಲಿ, ಯಾವುದು ಇತ್ತೀಚೈವ ಮಾಧ್ಯಾಹ. ಇವೇ ಇನ್ನೂ ಬೇಕಾದಷ್ಟಿದೆ. ಎರಡು ಉದಾಹರಣೆ ಕೊಟ್ಟಿದೆ. ಎರಡು ಎರಡು ಶ್ರುತಿವಾಕ್ಯ, ಒಂದು ಸ್ಮೃತಿವಾಕ್ಯ. ತಸ್ಮಾತ್ ಅವಿಶಿಷ್ಟ ಫಲಾನಾಂ ವಿದ್ಯಾನಾಂ ಅಂತ್ಯತಮಾಂ ಆದಾಯ ತತ್ಪರಃ ಸ್ಯಾತ್. ಹೀಗೆ ಈ ಒಂದು ಅವಿಶಿಷ್ಟ ಫಲಾನಾಂ ವಿದ್ಯಾನಾಂ, ಇನ್ನೊಂದು ವಿದ್ಯೆಯ ಒಂದು ಅವಿಶಿಷ್ಟ, ವಿಶೇಷವಾದ ಯಾವುದು ಫಲವಲ್ಲ ಅದು, ಅದಕ್ಕೆ ತಕ್ಕ ಫಲ. ಅದರಲ್ಲಿ ಅನ್ಯತಮಾಂ ಯಾವುದೋ ಒಂದು, ಬೇಕಾದಷ್ಟು ಉಪಾಸನೆ ಇದೆ, ಬೇಕಾದಷ್ಟು ಫಲ ಇದೆ, ಅದರಲ್ಲಿ ಯಾವುದೋ ಒಂದು ಆದಾಯ, ಅದು ಒಂದನ್ನು ಹಿಡ್ಕೊಂಡು ತತ್ಪರ ಸ್ಯಾತ್, ಅದರ ಪರವಾಗಿಯೇ ಇರಬೇಕು, ಬೇರೆ ಪ್ರತ್ಯಯ ಬರದೇ ಇರೋ ಹಾಗೆ ಅದರಲ್ಲೇ ಇರಬೇಕು. ಮತ್ತು ಯಾವುದು ಉಪಾಸ್ಯ ವಿಷಯ ಸಾಕ್ಷಾತ್ಕರಣೇನ ತತ್ಫಲಂ ಪ್ರಾಪ್ತಿ. ಎಲ್ಲಿವರೆಗಿರಬೇಕು ಅಂದರೆ ಉಪಾಸ್ಯ ವಿಷಯ. ಉಪಾಸ್ಯ ವಿಷಯನೇನು? ಉಪಾಸ್ಯಕ್ಕೆ ಯಾವುದು ಗುರಿಯಾಗಿದೆಯೋ ಅದು ವಿಷಯ. ಅದೇನು? ಸುಬ್ರಹ್ಮಣ್ಯ. ಉಪಾಸನೆಗೆ ಗುರಿ ಯಾವುದು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ ಸಾಕ್ಷಾತ್ಕರಣೇನ, ಅದು ಸಾಕ್ಷಾತ್ಕಾರವಾಗುವವರೆಗೂ ಕೂಡ ಮಾಡಬೇಕು. ಆ ಸಾಕ್ಷಾತ್ಕಾರವೇ ತತ್ಫಲಂ ಪ್ರಾಪ್ತಂ, ಅದರ ಫಲ ಅದು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಈ ಒಂದು ಉಪಾಸನೆಯ ಪ್ರಕರಣ ಇಲ್ಲಿ ಸ್ವಲ್ಪ ಇನ್ನು ಪಂಚಾಗ್ನಿ ವಿದ್ಯೆ, ವೈಶ್ವಾನರ ವಿದ್ಯಾ ಇವೆಲ್ಲವನ್ನು ತಗೊಂಡು ಅದನ್ನು ಉದಾಹರಣೆಯನ್ನು ಕೊಡ್ತಾರೆ. ಮುಗಿಸ್ಬೇಡ, ಓದ್ಕೊಂಡು ಹೋಗ್ಬೇಡ ಅಂದ್ಕೊಂಡೆ, ಓದ್ಕೊಂಡು ಹೋಗೋಕ್ಕೆ ಆಗೋಲ್ಲ. ಸ್ವಲ್ಪ ಏನೋ ಒಂದು ವಿವರಣೆ ಕೊಡೋಣ ಅನ್ಸುತ್ತೆ, ಲೇಟ್ ಆಗೋಯ್ತು. ಇನ್ನೊಂದು ಚೂರಿದೆ, ಮುಂದಿನ ವಾರ ಮುಗಿದೋಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಈ ಮುಂದಿನ ಈ ಪಂಚಾಗ್ನಿ ವಿದ್ಯೆ, ವೈಶ್ವಾನ ವಿದ್ಯೆಗೆ ಸಂಬಂಧಪಟ್ಟದ್ದನ್ನು ಮುಂದಿನ ವಾರ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.